ಹಲೋ ಇವರು ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು HP ಆ್ಯಪ್ನಲ್ಲಿ ನಮ್ಮ ಗ್ಯಾಸ್ ಸಿಲಿಂಡರ್ನ ಯಾವ ರೀತಿ ನಾವು ಬುಕ್ಕಿಂಗ್ ಮಾಡಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ಇಲ್ಲಿ ನಾವು ಯಾವ್ಯಾವ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ, ಕೇವಲ ಬುಕ್ಕಿಂಗ್ ಮಾತ್ರ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಅದು ಕೂಡ ಫೋನ್ಪೇ ಮೂಲಕ ಯಾವ ರೀತಿ ನಾವು ಅಲ್ಲಿ ಪೇಮೆಂಟ್ ಮಾಡಬಹುದು ಅಂತ ಅದನ್ನು ಕೂಡ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು HP ಆ್ಯಪ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನನ್ನ ಫೋನಲ್ಲಿ ಆಲ್ರೆಡಿ ಅದು ರಿಜಿಸ್ಟರ್ ಇರುವಂಥದ್ದು. HP ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಆ್ಯಪ್ ಇರುತ್ತೆ. ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ 4 ಡಿಜಿಟ್ ಲಾಗಿನ್ ಪಿನ್ ಕೇಳ್ತಾ ಇದೆ. ಲಾಗಿನ್ ಪಿನ್ ನೆನಪಿಲ್ಲ ಅಂದರೆ ಕೆಳಗಡೆ ಲಾಗಿನ್ ವಿತ್ OTP ಅಂತ ಇದೆ. OTP ಮೂಲಕನೂ ಕೂಡ ಈಸಿಯಾಗಿ ನೀವು ಲಾಗಿನ್ ಮಾಡ್ಕೋಬೋದು. ನಾನು MPIN ಮೂಲಕ ಲಾಗಿನ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ HP ಇಲ್ಲಿ ಗ್ಯಾಸ್ನ ನಾವು ಬುಕ್ಕಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಬುಕ್ ಮೈ HP ಗ್ಯಾಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಬುಕ್ ಮೈ HP ಗ್ಯಾಸ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಇರುತ್ತೆ. ಮೈ ಹೋಮ್ ಅಂತ ಏನಿದೆ ಅದರ ಕೆಳಗಡೆನೆ ಬರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬುಕ್ ಫಾರ್ ಸೆಲ್ಫ್ ಮತ್ತು ಬುಕ್ ಫಾರ್ ಅದರ್ಸ್ ಅಂತ ಇದೆ. ಬೇರೆಯವರ HP ಗ್ಯಾಸ್ ಕೂಡ ನಾವು ಬುಕ್ಕಿಂಗ್ ಮಾಡಬಹುದು. ಬುಕ್ ಫಾರ್ ಸೆಲ್ಫ್ ಅಂತ ಕ್ಲಿಕ್ ಮಾಡಿದ್ದೀನಿ. ಮೊಬೈಲ್ ನಂಬರ್ ಅಂತ ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ತೊಗೊಂಡಿಲ್ಲ ಅಂದರೆ ನೀವು ಎಂಟರ್ ಮಾಡಿ, ಅಥವಾ ಕನ್ಸ್ಯೂಮರ್ ನಂಬರ್ನಾದರೂ ಎಂಟರ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ನಂತರದಲ್ಲಿ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮ್ಮ ಡೀಟೇಲ್ಸ್ ತೋರಿಸ್ತಾ ಇದೆ ಸ್ನೇಹಿತರೆ. ನಮ್ಮ ಅಡ್ರೆಸ್ಸು, ನಮ್ಮ ಡಿಸ್ಟ್ರಿಬ್ಯೂಟ್ರು, ನಮ್ಮ ಹೆಸರು, ಹಾಗೂ ಇಲ್ಲಿ ಕೆಳಗಡೆ ಪೇಮೆಂಟ್ ಕೂಡ ತೋರಿಸ್ತಾ ಇದೆ, ಎಷ್ಟು ಪೇಮೆಂಟ್ ಮಾಡಬೇಕು ಅಂತ. ಈಗ ಪ್ರೊಸೀಡ್ ಟು ಬುಕ್ ಸಿಲಿಂಡರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಬುಕ್ಕಿಂಗ್ ವಿತ್ ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಬುಕ್ ಆ್ಯಂಡ್ ಪೇ ನೋ ಅಂತ ಆಪ್ಷನ್ ಇದೆ. ಕೆಳಗಡೆ ಬುಕ್ ನೋ ಅಂತ ಇದೆ. ಬುಕ್ ನೋ ಅಂತ ಮಾಡಿದರೆ ಕೇವಲ ನಾವು ಬುಕ್ಕಿಂಗ್ ಮಾತ್ರ ಮಾಡ್ಬೋದು. ಪೇಮೆಂಟಲ್ಲಿ ಡೆಲಿವರಿ ಟೈಮ್ನಲ್ಲಿ ಮಾಡಬೇಕಾಗುತ್ತೆ. ನಂತರ ಬುಕ್ ಆ್ಯಂಡ್ ಪೇ ನೋ ಅಂದರೆ ಇಲ್ಲಿ ನಾವು ಬುಕ್ಕಿಂಗ್ ಹಾಗೂ ಪೇಮೆಂಟನ್ನು ಈಗಲೇ ಮಾಡಬೇಕು. ಡೆಲಿವರಿ ಅದು ಆಟೋಮೆಟಿಕ್ಕಾಗಿ ನಾವು ಡೆಲಿವರಿ ಟೈಮ್ನಲ್ಲಿ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಾನು ಬುಕ್ ಆ್ಯಂಡ್ ಪೇ ನೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೋಬೇಕು ನಮ್ಮ ಅಕೌಂಟ್ ಹೌದಾ ಇಲ್ಲ ಅಂತ. ನಮ್ಮ ಹೆಸರೆಲ್ಲ ತೋರಿಸ್ತಾ ಇರುತ್ತೆ. ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಈಗ ನಾನು ಪೇಮೆಂಟ್ ಮಾಡಿಬಿಡ್ತೀನಿ. ಡೆಲಿವರಿ ಟೈಮ್ನಲ್ಲಿ ನಾವು ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಂತರದಲ್ಲಿ ಇಲ್ಲಿ ಕೆಳಗಡೆ UPI ಅಂತ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಫೋನ್ಪೇ ಮೂಲಕ ನೀವು ಪೇಮೆಂಟ್ ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ UPIನೇ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಪೇ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಪೇಮೆಂಟ್ ಗೇಟ್ವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಎರಡರಲ್ಲಿ ಒಂದನ್ನು ನೀವು Paytm ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಕೆಳಗಡೆ ಇರೋದೊಂದು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇದು ನೇರವಾಗಿ ನಮ್ಮ ಒಂದು ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಫೋನ್ಪೇ ಅಲ್ಲ, ನಾವು ಮೊದಲು ಈ ರೀತಿ ನಾವು ಒಂದು ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಪೇ ಯೂಸಿಂಗ್ UPI ಆ್ಯಪ್ಸ್ ಅಂತ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫೋನ್ಪೇ ಅಂತ ಇದೆ. ಇಲ್ಲಿ ಫೋನ್ಪೇ ಮೇಲೆ ನಾವು ಕ್ಲಿಕ್ ಗೂಗಲ್ ಪೇ ಸೆಲೆಕ್ಟ್ ಆಗಿದೆ. ನಾನು ಫೋನ್ಪೇ ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಪ್ರೊಸೀಡ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇದು ಫೋನ್ಪೇಗೆ ಈ ರೀತಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಇದು ಒಂದು ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಮ್ಮ ಫೋನ್ಪೇನಲ್ಲಿ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ UPI ಪಿನ್ನನ್ನು ಹಾಕಿಬಿಟ್ಟು ನಮ್ಮ ಮತ್ತೆ ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ ಆದ ನಂತರದಲ್ಲಿ ಇದು ಆಟೋಮೆಟಿಕ್ಕಾಗಿ ಮತ್ತೆ HP ಪೇನಲ್ಲಿ ಪ್ರೊಸೆಸಿಂಗ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಪ್ರೊಸೆಸಿಂಗ್ ಆಗೋದಕ್ಕೆ. ನಂತರದಲ್ಲಿ ಇಲ್ಲಿ ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ, ನಿಮ್ಮ ಬುಕ್ಕಿಂಗ್ ಅನ್ನೋದು ಕನ್ಫರ್ಮ್ ಆಗಿದೆ. ಟ್ರಾನ್ಸಾಕ್ಷನ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮಗೆ SMS ಬರುತ್ತೆ, ನಿಮ್ಮ ಬುಕ್ಕಿಂಗ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ. ಇಲ್ಲಿ ನೋಡಿ SMS ಬಂದಿದೆ ಸ್ನೇಹಿತರೆ. ಡಿಯರ್ ಕಸ್ಟಮರ್, ಟ್ರಾನ್ಸಾಕ್ಷನ್ ಈಸ್ ಅಂದರೆ ಸಕ್ಸಸ್ಫುಲಿ ಬುಕ್ಕಿಂಗ್ ಸಕ್ಸಸ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಈಗ ನಮ್ಮ ಬುಕ್ಕಿಂಗ್ ಅನ್ನೋದು 100% ಸಕ್ಸಸ್ ಆಗಿದೆ. ಇಲ್ಲಿ ನಾವು ಸ್ಟೇಟಸ್ನ ಚೆಕ್ ಮಾಡಬೇಕು ಅಂತ ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಬುಕ್ಕಿಂಗ್ ಈಗ ಇಲ್ಲಿ ಪೇಮೆಂಟ್ ಕನ್ಫರ್ಮೇಷನ್ ರಿಸಿಪ್ಟ್ ಕೂಡ ಬಂದಿರುವಂಥದ್ದು. ನಂತರದಲ್ಲಿ ಇಲ್ಲಿ ಕೆಳಗಡೆ ಟ್ರಾನ್ಸಾಕ್ಷನ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಬುಕ್ಕಿಂಗ್ ಸಕ್ಸಸ್ ಆಗಿದೆ ಇಲ್ಲೋ ಅಂತ ಇಲ್ಲೂ ಕೂಡ ನೋಡಬಹುದು. ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಮಾಡಿರುವಂಥ ಡೇಟಿಗೆ ನಾವು ಬುಕ್ಕಿಂಗ್ ಮಾಡಿರುವಂಥ ಟೈಮ್ಗೆ ಇಲ್ಲಿ ಪೇಮೆಂಟ್ ನೋಡಿ ಸ್ಟೇಟಸ್ ಸಕ್ಸಸ್ ಅಂತ ಇಲ್ಲಿ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೋಬೋದು. ಈ ಒಂದು ಟ್ರಾನ್ಸಾಕ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು
ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಸಂಪೂರ್ಣವಾದಂಥ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು, ನೋಡ್ಬೋದು. ಇಲ್ಲಿ ಪೇಮೆಂಟು, ಟ್ರಾನ್ಸಾಕ್ಷನ್ ಐ ಡಿ ಎಲ್ಲ ಸಂಪೂರ್ಣವಾಗಿ ಆರ್ಡರ್ ಐ ಡಿ, ಈ ರೀತಿ ಪೇಮೆಂಟ್ ಎಷ್ಟು ಮಾಡಿದೆ ಎಲ್ಲವೂ ಕೂಡ ಇಲ್ಲಿ ಇರುತ್ತೆ. ಈ ರೀತಿ ನಾವು LPG ಒಂದು ಸಿಲಿಂಡರ್ನ ಬುಕ್ಕಿಂಗ್ ಮಾಡ್ಕೋಬೋದು HP ಪೇ ಆ್ಯಪ್ನಲ್ಲಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.